ಒಂದೆರಡು ರೂಪಾಯಿಯಲ್ಲ, ಹತ್ತಿರ 1,000 ರೂಪಾಯಿಯಷ್ಟು ದರ ಏರಿಕೆಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಗೆ ಹೋಟೆಲ್ ಮಾಲೀಕರು ಕೆರಳಿದ್ದಾರೆ. ಊಟ ತಿಂಡಿ ದರ ಏರಿಕೆಯ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಿಗೂ ಪತ್ರ ಬರೆದಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ. ಹೋಟೆಲ್ ಮಾಲೀಕರು ಸಿಡಿಮಿಡಿ, ಗ್ರಾಹಕರಲ್ಲಿ ಆತಂಕ. ನಮ್ಮನ್ನು ಬದುಕಿಕೆ ಈ ಪ್ರಪಂಚದಲ್ಲಿ ಬಾಳ್ಲಿಕ್ಕೆ ಬಿಡಿ ದಯವಿಟ್ಟು. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಮತ್ತೆ ಗ್ಯಾಸ್ ದರ ಏರಿಕೆಯಾಗಿದೆ. ಗ್ಯಾಸ್ ಸಂಕಷ್ಟದ ನಡುವೆ ಕೇಂದ್ರ ಸರ್ಕಾರ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏಕಾಏಕಿ 993 ರೂಪಾಯಿ ಏರಿಸಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ದರ 3,152 ರೂಪಾಯಿಯಾಗಿದೆ. ಇದಕ್ಕೆ ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನ ಹೋಟೆಲ್ ಉದ್ಯಮದಾರರಿಗೆ ಸಾವೇ ಗಟ್ಟಿ. ಒಂದು ಕಡೆಯಿಂದ ಲೇಬರ್ ಪ್ರಾಬ್ಲಮ್, ಇನ್ನೊಂದು ಕಡೆಯಿಂದ ಈ ಬೆಲೆಗಳು, ದುಬಾರಿ ಬೆಲೆಗಳು, ಇದರಿಂದ ನಮ್ಮ ಹೋಟೆಲ್ ಉದ್ಯಮ ನಡೆಸಲಿಕ್ಕೆ ಆಗ್ತಾ ಇಲ್ಲ ಸರ್. ತುಂಬ ಕಷ್ಟ ಆಗ್ತಿದೆ ಸರ್. ಸರ್ಕಾರ ಕೂಡಲೇ ಸಿಲಿಂಡರ್ ದರ ಇಳಿಸಬೇಕು. ದಿನಕ್ಕೆ 3 ಸಿಲಿಂಡರ್ ಕೊಡಬೇಕು. ಇಲ್ಲದೇ ಇದ್ರೆ ರಾಜ್ಯದೆಲ್ಲೆಡೆ ಹೋಟೆಲ್ಗಳನ್ನು ಬಂದ್ ಮಾಡಿ ಹೋರಾಡುವುದಾಗಿ ಹೋಟೆಲ್ ಅಸೋಸಿಯೇಷನ್ ಎಚ್ಚರಿಕೆ ಕೊಟ್ಟಿದೆ. ತಿಂಗಳಲ್ಲಿ ನಮಗೆ 2-3 ಸಲ ರೇಟ್ ಜಾಸ್ತಿ ಆಗ್ತಾ ಇದ್ರೆ ನಮಗೆ ಈ ಬೆಲೆಯ ಹೊಡೆತ ಹೇಗೆ ಸುಧಾರಿಸ್ಕೊಬೇಕು ಅನ್ನೋದೇ ಇವಾಗಿನ ಪ್ರಶ್ನೆ. ಯಾವುದೇ ಕಾರಣಕ್ಕೂ ನೀವು ಈ ತರ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋಟೆಲ್ ಇಂಡಸ್ಟ್ರಿಗಳನ್ನ ಮುಚ್ಚಿ ರಾಜ್ಯದಾದ್ಯಂತ ನಾವು ಒಂದಿನ ಇದನ್ನ ಟೋಟಲ್ ಆಗಿ ಎಲ್ಲ ಹೋಟೆಲ್ಗಳಿಂದ ಮುಚ್ಚಿ ನಾವು ಮುಷ್ಕರವನ್ನು ಮಾಡ್ತೀವಿ ಸರ್. ಕಮರ್ಷಿಯಲ್ ಗ್ಯಾಸ್ ದರ ಇಳಿಸುವಂತೆ ಪ್ರಧಾನಿ ಮೋದಿಗೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಪತ್ರ ಬರೆದಿದ್ದಾರೆ. ನಮ್ಮ ಸಮಸ್ಯೆ ಹೇಳಿಕೊಳ್ಳಲು ಒಂದು ಅವಕಾಶ ಕೊಡಿ ಅಂತ ಭೇಟಿಗೂ ಅವಕಾಶ ಕೋರಿದ್ದಾರೆ. ಇನ್ನು ಹೋಟೆಲ್ ಉದ್ಯಮಿಗಳು ಸಿಲಿಂಡರ್ ದುಬಾರಿ ಬೆನ್ನಲ್ಲೇ ಊಟ ತಿಂಡಿ ಬೆಲೆಯಲ್ಲಿ 20% ಏರಿಕೆಗೆ ನಿರ್ಧರಿಸಿದ್ದಾರೆ. ಹೀಗಾಗಿ ಈಗಾಗಲೇ ಹೋಟೆಲ್ಗಳನ್ನು ನಂಬಿಕೊಂಡಿದ್ದ ಗ್ರಾಹಕರಿಗೆ ಬರಸಿಡಿಲೇ ಬಡದಂತಾಗಿದೆ. ಎಷ್ಟೊಂದು ಜನ PGಲೆಲ್ಲ ಸ್ಟೇ ಮಾಡ್ತಾರೆ, ಆಮೇಲೆ ಮತ್ತೆ ಎಲ್ಲ ಊರು ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಮನೇಲಿರೋರ್ಗು ಅಷ್ಟೇ. ಮುಂಚೆ ಎಲ್ಲ ಚಿನ್ನದ ಬೆಲೆ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ರು. ಇವಾಗ ನೋಡಿದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಜಾಸ್ತಿ ಆಗ್ತಿದೆ. ಸ್ವಲ್ಪ ಜಾಸ್ತಿ ಆಗಿತ್ತು, ಬಟ್ ಇವಾಗ ನೋಡ್ರೆ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ನಾವು ಇವಾಗ ಮುಂಚೆ ಚಿನ್ನ ತಗೊಳ್ಳೋಕ್ಕೆ ಯೋಚನೆ ಮಾಡಬೇಕಾಗಿತ್ತು, ಇವಾಗ ಊಟಕ್ಕೂ ಯೋಚನೆ ಮಾಡಬೇಕಾಗಿದೆ. ಆ ಥರ ಒಂದು ಸರ್ಕಾರ ಬಂದಿದೆ. ಶೀಘ್ರದಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳ. ಕೇಂದ್ರ ಸರ್ಕಾರದಿಂದ ಇಂಧನ ದರ ಏರಿಕೆಗೆ ಸಿದ್ಧತೆ ನಡೆದಿದ್ದು, ಶೀಘ್ರದಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಪ್ರತಿ ಲೀಟರ್ ಪೆಟ್ರೋಲ್ 4ರಿಂದ 5 ರೂಪಾಯಿ ಹೆಚ್ಚಳವಾಗುವ ಭೀತಿ ಎದುರಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆ 50 ರೂಪಾಯಿ ಏರಿಕೆ ಸಾಧ್ಯತೆ ಇದೆ. ಒಟ್ಟಾರೆ ಯುದ್ಧ, ಸಿಲಿಂಡರ್ ಅಭಾವ, ಬೆಲೆ ಏರಿಕೆ ಮಧ್ಯೆ ಇದೆಲ್ಲದರ ಕೆಟ್ಟ ಪರಿಣಾಮ ಅನುಭವಿಸ್ತಾ ಇರೋದು ಮಾತ್ರ ಜನಸಾಮಾನ್ಯರು. ಸದ್ಯ ಎದುರಾಗಿರುವ ಈ ತುರ್ತು ಪರಿಸ್ಥಿತಿಯ ವಾತಾವರಣ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.